ನೀವು ಅಷ್ಟು ಮುಂದಕ್ಕೆ ಹೋದರೆ ಫೋಟೋನ ಹಿಂದೆಯಿಂದ ತೆಗಿಬೇಕು, ಎಲ್ಲ ಕವರ್ ಆಗುತ್ತೆ. ಹಚ್ಚಿ 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 ಬನ್ನಿ, ಮುಂದೆ ಬನ್ನಿ, ಮುಂದೆ तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणाधिपतिर्ब्रह्मा शिवो मे अस्तु सदा शिवो। राजाधिराजाय प्रदक्षसायिने नमो यन्महे श्रवणाय कुर्महे समे कामान् कामकामाय वक्योः। कामेश्वरो वै श्रवणो ददातु कुबेराय वै श्रवणाय महाराजाय नमः। सर्वेभ्यो देवताभ्यो नमः। वेदोक्तमन्त्रपुष्पाञ्जलिं समर्पयामि। मङ्गलप्रिया मङ्गलसेवमवधारय। ॐ पर्याप्यानन्दराय सर्वस्तोमो अधिरात्रमुत्तममहद्भवति सर्वस्याप्ये सर्वस्य दृष्टे सर्वदेवतेनाप्नोति सर्वं जयति। आवाहितकृताय सर्वेभ्यो देवताभ्यो नमः। नीराजनान्तरमाचमनं समर्पयामि। आचमनानन्तरं नानाविध दिव्यपरिमळ समर्पयामि। देवता रक्षार्थे रक्षां धारयामि। देवता रक्षार्थे रक्षां धारयामि। जय इंदिरारमण गोविंद। समर्पयामि। ओम निधनपतये नमः। निधनपदाय नमः। ओम ऊर्ध्वाय नमः। शिवाय नमः। लिंगाय नमः। शिवाय नमः। हिरण्याय नमः। शिवाय नमः। ओम शिवाय नमः। ओम सुवर्णाय नमः। शिवाय नमः। लिंगाय नमः। शिवाय नमः। दिव्याय नमः। शिवाय नमः। दिव्यलिंगाय नमः। शिवाय नमः। ओम भवाय नमः। शिवाय नमः। भवलिंगाय नमः। शिवाय नमः। ओम शर्वाय नमः। शिवाय नमः। सर्वलिंगाय नमः। शिवाय नमः। ओम शिवाय नमः। शिवाय नमः। शिवलिंगाय नमः। ज्वलाय नमः। शिवाय नमः। ज्वललिंगाय नमः। ओम आत्माय नमः। शिवाय नमः। आत्मलिंगाय नमः। शिवाय नमः। परमाय नमः। शिवाय नमः। परमलिंगाय नमः। शिवाय नमः। नानाविध परिमलपत्र पुष्पाणि समर्पयामि। गंटे ज्योति बेळಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತತ್ತಮೀರಿದ ಅತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯ ಗುರುಬಸವೇಶ ಹರ ಮಹಾದೇವ ಜಯ ಗುರುಲಿಂಗೇಶ ಮಹಾದೇವ ಜಯ ಗುರುಮಾರೇಶ ಮಹಾದೇವ. ಸರ್ ಹೇಳಿ. ಇಲ್ಲ ಸರ್, 2-3 ಶೃಂಗೇರಿ ಸರ್. ಒಂದು 5 ನಿಮಿಷ ಫೋನ್ ಮಾಡ್ತಾನೆ. ಇಲ್ಲ ಮದ್ಗಿರಿ ಮಾಡ್ತೀನಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಅದಕ್ಕಿಂತ ಶ್ರೇಷ್ಠವಾದ ದಾನ ಮನುಷ್ಯನಿಗೆ ಮತ್ತೊಂದಿಲ್ಲ ಅಂದ್ಕೊಂಡಿದ್ದೀನಿ. ಅಂತಹ ಒಂದು ಆ ಕಣ್ಣಿನ ಒಂದು ಸೂಕ್ತ ಚಿಕಿತ್ಸೆಗೋಸ್ಕರವಾಗಿ ಇವತ್ತು ಮಧುಗಿರಿಯಲ್ಲಿ ತಲೆ ಎತ್ತಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ಆಸ್ಪತ್ರೆ ಅಂದ್ರೆ ಶ್ರೀ ಶಾರದಾ ದೇವಿ
ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮತ್ ಸ್ವಾಮೀಜಿ ಜಪಾನಂದ ಮಹಾರಾಜ್ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಸೇವಾಶ್ರಮ ಪಾವಗಡ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಆಸ್ಪತ್ರೆಯ ದಾನಿಗಳಾದಂತಹ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯವಾದ ಶ್ರೀ ಶಾರದಾದೇವಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಡಯಾಲಿಸಿಸ್ ಸೆಂಟರ್ನ ನಿರ್ವಹಣೆ ಮತ್ತು ನೇತೃತ್ವವನ್ನ ಇದೀಗ ಮತ್ತು ಶ್ರೀ ಪರಮೇಶ್ವರ್ ಅವರು, ಶ್ರೀ ಸಂಜೀವ್ ಕುಮಾರ್ ಅವರು ಅದೆಷ್ಟು ಸರಿ ಬಂದು ಹೋದ್ರು ಈ ಕಾರ್ಯಕ್ರಮಕ್ಕೆ. ದಯವಿಟ್ಟು ಈ ಕಾರ್ಯಕ್ರಮನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸಿಗುವಂತೆ ಮಾಡ್ಬೇಕು. ನಮಗೆ ಯಾರೋ ಹೇಳ್ತಿದ್ರು ಸ್ವಾಮೀಜಿ BPL ಕಾರ್ಡ್ ಇದೆ ಅಂತ. ಏನ್ ಅನ್ಕೋಬೇಡಿ, BPL ಕಾರ್ಡು BMW ಕಾರ್ ಇರೋರ ಹತ್ರ ಇದೆ. ನಿಜವಾದ ಮನುಷ್ಯರ BPL ಕಾರ್ಡ್ ಇಲ್ಲ, ಕಷ್ಟ ಸಿಗೋದು. ನಿಮ್ಗೆ ಅದೆಲ್ಲ ಹೇಳ್ತಾ ಹೋದ್ರೆ ಇಂತಹ ಕಾರ್ಯಕ್ರಮ ಎಷ್ಟು ಮಾಡಿದ್ರು ಸಾಲದು ನಮ್ಮ ದೇಶಕ್ಕೆ. ಹಗಲಿರುಳು ನಾವು ಕೆಲಸ ಮಾಡ್ತಿದ್ದೀವಿ, ನಮಗೆ ಗೊತ್ತು ಎಷ್ಟಿದೆ ಅಂತ. ಒಂದ್ ಮಗು ಸ್ಕೂಲ್ನಲ್ಲಿ ಓದ್ತಾ ಇದ್ದು, ಬಹಳ ಬ್ರಿಲಿಯಂಟ್, ಸುಜಾತ ಅಂತ ಅವಳ ಹೆಸರು ಜ್ಞಾಪಕ ಇಟ್ಕೊಂಡಿದ್ದೀನಿ. ಬಹಳ ಬ್ರಿಲಿಯಂಟ್ ಅವಳು. ಮೇಷ್ಟ್ರ ಹೋಗಿ ಕೇಳಿದೆ, ಎಲ್ಲಿ ಸರ್ ಲಾಸ್ಟ್ ಟೈಮ್ ಬಂದಾಗ ಅವಳು ಬುದ್ಧಿವಂತಲು, ಅವಳಿಗೆಲ್ಲ ರೀತಿ ಸಹಾಯ ಮಾಡ ಅಂತ ಬಂದೆ. ಏನ್ ಮಾಡ ಸ್ವಾಮೀಜಿ, ದೇವ್ರು ಕಣ್ ಕಿತ್ಕೊಂಡ್ಬಿಟ್ಟ. ಅವ್ನು ಫ್ರೀ ಇದ್ದ ಅನ್ಸುತ್ತೆ ದೇವ್ರು, ಇವಳು ಕಣ್ ಕಿತ್ಕೊಂಡ್ಬಿಟ್ಟ. ಎಂತ ಮಾತಾಡ್ತಾರೆ ನೋಡಿ ಮೇಷ್ಟ್ರು. ಅವಳಿಗೆ ಹತ್ರದ ಆಸ್ಪತ್ರೆ ಕರ್ಕೊಂಡೋಗಿ ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ನನಗೆ ಆಸೆ, ಸ್ವಾಮಿ ವಿವೇಕಾನಂದರ ಅಣ್ಣ ಬಸವಣ್ಣನ ಆ ವಿಚಾರಧಾರೆಗಳು ಮನಸ್ಸಲ್ಲಿ ಧಮನಿಗಳಲ್ಲಿ ಹರಿಯುತ್ತಿರೋದ್ರಿಂದ ನಾನು ಹೇಳಿದೆ, ಆ ಹುಡುಗಿ ನಾನು ನೋಡ್ಲಾ ಅಂದೆ. ಅಯ್ಯೋ ನಿಮ್ಗೆ ಯಾಕೆ ಸ್ವಾಮಿ ಕಷ್ಟ, ಹೋಗಿ ನೋಡ್ಕೊಂಡ್ ಬನ್ನಿ ಅಂದೆ. ಮೊದಲು ಆ ಹುಡುಗಿ ತಂದೆ ತಾಯಿ ಗುಡಿಸಲ್ಗೆ ಹೋದೆ. ಗುಡಿಸಲ್ಗೆ ಹೋಗ್ಬಿಟ್ಟು ಹೇಳಿದೆ, ಎಲ್ಲಮ್ಮ ಸುಜಾತ ಅಂತ. ಅಯ್ಯೋ ಏನ್ చేస్తావు ಸ್ವಾಮಿ, ಆ ಭಗವಂತುಡು ಅಂತ. ಏನು ಕಣ್ಕಿಟ್ಕೊಂಡ್ಬಿಟ್ಟ. ಅದು ಬಿಡಪ್ಪ ಹೋಗ್ಲಿ, ಎಲ್ಲಿದ್ದಾಳೆ ಅಂದೆ. ಚೂರ್ ಕಾಣ್ತಿರುತ್ತೆ, ಅದಕ್ಕೆ ಅವಳಿಗೆ ಎಮ್ಮೆ ಮತ್ತು ದನ ಮೇಯ್ಸ ಕಳ್ಸಿದ್ದೀನಿ ಅಂತ. ಫಸ್ಟ್ ರ್ಯಾಂಕ್ ಬರ್ತಿರೋ ಹುಡುಗಿ ಅವಳು, ಗ್ರಾಮಾಂತರ ವಿಭಾಗದ ಹುಡುಗಿ ಅವಳು. ಆಮೇಲೆ ನಾನು ಹೇಳಿದೆ ಹೋಗ್ತೀನಿ ಅಂತ, ಮತ್ ಬಿಡ್ಲಿಲ್ಲ. ಸ್ವಾಮಿ ವಿವೇಕಾನಂದ ಹತ್ರ ಟೇಕ್ ಅಪ್ ಅನ್ ಐಡಿಯಾ, ಥಿಂಕ್ ಆನ್ ದಟ್ ಐಡಿಯಾ, ವರ್ಕ್ ಆನ್ ದಟ್ ಐಡಿಯಾ, ಡ್ರೀಮ್ ಆನ್ ದಟ್ ಐಡಿಯಾ, ದಿಸ್ ಇಸ್ ದಿ ವೇ ಟು ಸಕ್ಸಸ್ ಅಂತ. ನಾವು ಹೋಗಿ ಆ ಸುಜಾತನ ಹತ್ರ ಕೇಳಿದ್ರೆ ಅಳ್ತಾ ಕೂತಿದ್ದಾಳೆ. ಪತ್ರಕರ್ತರಿಗೆ ಭಾರತದ ಗ್ರಾಮೀಣ ಭಾಗದ ಚಿತ್ರ ಕೊಡ್ತೀವಿ, ಯಾರು ಕೊಡಲ್ಲ ಹಿಂಗೆ. ಯಾಕಂದ್ರೆ ನಾವ್ ಯಾಕೆ ಕೊಡ್ತೀವಿ ಅಂದ್ರೆ ನಮ್ಗೆ ಪೆನ್ಷನ್ ಇಲ್ಲ, ಸಂಬಳ ಇಲ್ಲ, ಟ್ರಾನ್ಸ್ಫರ್ ಇಲ್ಲ, ಏನಿಲ್ಲ ನಮ್ಗೆ. ವಿ ಆರ್ ಫ್ರೀ ಲೈಕ್ ಎ ಬರ್ಡ್ಸ್. ಅದಕ್ಕೆ ನಿಮಗೆ ಕೊಡ್ತಾ ಇದ್ದೀವಿ. ಸುಜಾತ ಅಂತ ಕರೆದೆ, ಅಳ್ತಾ ಇದೆ ಮಗು. ಯಾಕೆಂದ್ರೆ ನನ್ನ ಸ್ನೇಹಿತರು ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ನಾನು ಇಲ್ಲಿ ಕುತ್ಕೊಂಡಿದ್ದೆ, ಎಮ್ಮೆ ಮೇಯಿಸ್ತಾ ಇದ್ದೀನಿ ಸ್ವಾಮೀಜಿ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ ನಾನು, ಕಣ್ ಕಾಣಲ್ಲ. ಅವಳು ಹೇಳಿ ತಕ್ಷಣ ಅವಳ ತಂದೆ ತಾಯಿ ಬುದ್ಧಿ ಹೇಳಿ, ನಿಮ್ಗೆ ಗೊತ್ತಾ ಅವಳ ತಂದೆ ತಾಯಿ ಸ್ವಾಮೀಜಿ ಆಗ್ಲೇ ಬುಕ್ ಮಾಡ್ಬಿಟ್ಟಿದ್ರು ಅವಳಿಗೆ. ಏನು ಅಂದ್ರೆ ಅಲ್ಲ, ದೇವಸ್ಥಾನ, ಯಾವ ದೇವಸ್ಥಾನದಲ್ಲಿ ನೀವು ಕೂತ್ಕೋಬೇಕು ಅಂತ ಬುಕ್ ಆಗೋಗಿ ಭಿಕ್ಷೆ ಬೇಡಕ್ಕೆ. ಅವಳು ನನ್ನ ತಂಗಿ ಅಲ್ವಾ, ಅವಳು ನಿಮ್ ತಂಗಿ ಅಲ್ವಾ, ಅವಳು ನಿಮ್ಮ ಮಕ್ಕಳಲ್ವಾ, ಅನ್ಸಲ್ವಾ ನಿಮಗೆ? ಶಿವಕುಮಾರ್ ಒಬ್ರೇನಾ? ಶಿವಕುಮಾರ್ ಫ್ಯಾಮಿಲಿ ಒಂದೇನ ಅನ್ಸೋದು? ಇವತ್ತು ಅವಳಿಗೆ ತಕ್ಷಣ ಕರ್ಕೊಂಡ್ ಬಂದು ಅವಳಿಗೆ ಕಣ್ಣಿನ ಆಪರೇಷನ್ ಮಾಡಿಸಿ, ನಮ್ಮ ಶಾರದಾದೇವಿ ಆಸ್ಪತ್ರೆಯಲ್ಲಿ ಕಣ್ಣಿನ ಆಪರೇಷನ್ ಮಾಡಿಸಿ ಕರ್ಕೊಂಡು ಹೋಗಿ ಬಿಟ್ಟಿದ್ದೀನಿ ವಾಪಸ್ಸು. ಅವಳು ಏನ್ ಮಾಡಿಲ್ಲ, BA ಮುಗಿಸಿದ್ದಾಳೆ ಈಗ. ಶಿ ಹ್ಯಾಸ್ ಸ್ಟಡಿಡ್ ಹರ್ BA. ಇಂತಹ ಸುಜಾತಗಳು ಎಷ್ಟಿದಾರೋ ನಮ್ಮ ದೇಶದಲ್ಲಿ. ನಾವು ಸುಮ್ಮನೆ ಮಾತಾಡ್ತಿರ್ತೀವಿ. ಮೊನ್ನೆ 2 ದಿವಸದಿಂದ ಪೇಪರ್ ಅಲ್ಲಿ ಬಂದಿತ್ತು, ನಮ್ಮ ಕರ್ನಾಟಕದಲ್ಲಿ ಕಣ್ಣಿನ, ಅದರಲ್ಲೂ ಮಕ್ಕಳ ಕಣ್ಣಿನ ದೋಷದ ವಿಚಾರವನ್ನ ಕೊಟ್ಟಿದ್ರು. ನಾನು ನೋಡ್ಬಿಟ್ಟಿದ್ದು ನಮ್ಮ ದೇಶನ ಅಂತ ಅನಿಸ್ತು. ಇಂತಹ ಸಂದರ್ಭದಲ್ಲಿ ತಿಳಿಸಿದೆ, ಮರೆವಾಳಿಗೆ ತುಪ್ಪವ ಕಂಪಿರೋದಂತ ತಿಳಿಸಿದೆ.
ಶರೀರವಾಗಿ ಆತ್ಮನ ಆರೋಕಾಣದಂತೆ ತಿಳಿಸಿದೆ. ನೇಸಿದ ಬೇದಕ್ಕೆ ಬರಿಗಾದನೆಯ ರಾಮನಾಥ ಬಸವಾದಿ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಬೆಳ್ಳು ಕೊಡುವವರುಂಟು, ಹಣ್ಣು ಕೊಡುವವರುಂಟು, ಮಣ್ಣು ಕೊಡುವವರುಂಟು, ಕಣ್ಣು ಕೊಡುವವರುಂಟೆ. ಕಣ್ಣು ಕೊಡುವವರುಂಟು ನಮ್ಮ ಜಪಾನ ಸ್ವಾಮಿಗಳು. ನಮ್ಮ ಪೂಜ್ಯ ಜಪಾನಂದ ಪೂಜ್ಯ ದೇಶವನ್ನು ಸಮರ್ಪಿಸಿ ಕನ್ನಡ ಶ್ರೀಗಳಲ್ಲಿ ಮತ್ತು ಎಲ್ಲ ಶ್ರೀಗಳ ದೇಶವನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಎಲ್ಲವನ್ನ ವ್ಯವಸ್ಥೆಗೊಳಿಸಿರುವಂತಹ ಶ್ರೀ ಶಿವಕುಮಾರ್ ಮತ್ತು ಅವರ ಕುಟುಂಬದವರೇ, ರುದ್ರೇಶ್ ಮತ್ತು ಅವರ ಕುಟುಂಬದವರೇ, ಇದಕ್ಕೆ ಕೈ ಜೋಡಿಸಿರುವಂತಹ ನಮ್ಮ ತ್ರಿವೇಣಿ ಏರೋನಾಟಿಕ್ಸ್ನ ಬಹಳ ಆತ್ಮೀಯರಾದ ಶಿವಕುಮಾರ್ ಅವರೇ, ನಮ್ಮ ಪುರಸಭಾ ಅಧ್ಯಕ್ಷರಾದ ಮಂಜುನಾಥ್ ರವರೇ, ಡಾಕ್ಟರ್ ಜಯರಾಮ್ ರವರೇ, ಎಂ ಸ್ವಾಮಿ ಅವರೇ, ಡಾಕ್ಟರ್ ಪರಮೇಶ್ ಅವರೇ, ವೇದಿಕೆಯಲ್ಲಿರುವೆಲ್ಲ ಗಣ್ಯರೇ, ಆತ್ಮೀಯರೇ, ತಾಯಿಂದ್ರೆ, ಇಂದು ನಾವೆಲ್ಲರೂ ಕೂಡ ಮಧುಗಿರಿಯಲ್ಲಿ ಪ್ರಾರಂಭವಾಗಿರುವಂತಹ ಕಣ್ಣಿನ ಹಾಗೂ ಡಯಾಲಿಸಿಸ್ ಸೆಂಟರ್ ಕುಮಾರ್ ಅವರು, ರುದ್ರೇಶ್ ಅವರು, ವೀರೇಶ್ ಅವರು ಮತ್ತು ನನ್ನ ಶಿವಕುಮಾರ್ ಅವರೆಲ್ಲ ಒಟ್ಟಾಗಿ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಈ ಒಂದು ಮಧುಗಿರಿಯಲ್ಲಿ ಮಾಡಿದ್ದಾರೆ. ನಮ್ಮ ಜಪಾನಂದ ಸ್ವಾಮೀಜಿಯವರು ಇದು ಹೇಗೆ ನಡೆದು ಬಂತು, ಯಾಕೆ ಪ್ರಾರಂಭ ಆಯಿತು ಅನ್ನುವಂಥ ವಿಚಾರವನ್ನು ನಿಮಗೆ ತಿಳಿಸಿದ್ದಾರೆ. ಈಗಾಗಲೇ ಮಧುಗಿರಿ ಪಾವಗಡ ಈ ಭಾಗದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಒಳ್ಳೆಯ ಸೇವೆಯನ್ನು ಪೂಜ್ಯ ಜಪಾನಂದಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕುಷ್ಠ ರೋಗಿಗಳನ್ನು ಸೇವೆಯನ್ನು ಮಾಡಿ ಅದನ್ನು ನಿವಾರಿಸಿ ತಾವೇ ಸ್ವತಃ ಅದನ್ನೆಲ್ಲ ಸ್ವಚ್ಛ ಮಾಡಿ ಅವರಿಗೆ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ, ಅದರ ಜೊತೆಗೆ ನೇತ್ರದ ಬಗ್ಗೆ ಬಹಳ ವಿಶೇಷ ಕಾಳಜಿಯನ್ನು ವಹಿಸಿ ಅನೇಕರಿಗೆ ಇವತ್ತು 50,000 ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಗಿನ್ನಿಸ್ ದಾಖಲೆಗಿನ್ನ ಮಿಕ್ಕಾಗಿರುವಂಥದ್ದು. ಈಗಾಗಲೇ ಹೇಳ್ತಾ ಇದ್ದಾರೆ 50,000 ಮೀರಿದ ಸ್ವಾಮೀಜಿ ಅಂತ. 50,000 ಮೀರದ ಸ್ವಾಮೀಜಿ 1,00,000 ಮೀರಬೇಕು. 1,00,000 ಮೀರೋದು ಬೇಡ, ಅಂಥದ್ದು ಆಗಬಾರ್ದು. ಎಲ್ರಿಗೂ ಕೂಡ ಕಣ್ಣು ಚೆನ್ನಾಗಿರಲಿ ಅಂತ ನಾವು ಹಾರೈಸಬೇಕು. ಆದರೆ ಕಣ್ಣಿನ ದೋಷ ಬಂದಾಗ ಅದನ್ನು ಪರಿಹಾರ ಮಾಡಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯ. ಆ ಸೇವೆಯನ್ನು ತಾವು ಸಲ್ಲಿಸ್ತಾ ಇರುವಂಥದ್ದು ಈ ಭಾಗದಲ್ಲಿ. ಜೊತೆಗೆ ಕ್ಷಾಮ ಬಂದಾಗ ಮತ್ತು ದನಕರುಗಳಿಗೆ ತೊಂದರೆ ಆದಾಗ, ನೀರಿಗೆ ತೊಂದರೆ ಆದಾಗ ಅವೆಲ್ಲಕ್ಕೂ ಸ್ಪಂದಿಸಿದ ಜೊತೆಗೆ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಹೋಗಿ ಪ್ರಕೃತಿ ವಿಕೋಪ ಆದಾಗ ಅಲ್ಲಿ ನಿಂತು ಸೇವೆಯನ್ನು ಸಲ್ಲಿಸುವಂಥ ಒಂದು ವಿಶೇಷತೆ ಅವರಿಗಿದೆ. ಜೊತೆಗೆ ಒಳ್ಳೆಯದಕ್ಕೆ ಎಲ್ಲ ಸಹಕರಿಸ್ತಾರೆ ಅನ್ನೋದಕ್ಕೆ ಅವರೇ ಕಾರಣ ಆಗಿರುವಂಥವ್ರು. ಇನ್ಫೋಸಿಸ್ನಂಥ ನಾರಾಯಣಮೂರ್ತಿ, ಸುಧಾಮೂರ್ತಿಯವರೇ ತಾವು ಬಂದು ಬಹಳಷ್ಟು ಕೊಡುಗೆಯನ್ನು ಕೊಡುವಂತಹ ಸಂಸ್ಥೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾಡ್ತಾ ಇರುವಂಥ ಸೇವೆಯನ್ನು ಗುರುತಿಸಿ ಅನೇಕರವರಿಗೆ ಕೈ ಜೋಡಿಸುವುದರ ಮುಖಾಂತರವಾಗಿ ಇಂತಹ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಶ್ರೀಗಳವರು ನಿರಂತರವಾಗಿ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಅದರ ಒಂದು ಭಾಗವಾಗಿ ಇವತ್ತು ಮಧುಗಿರಿಯಲ್ಲಿ ಇಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆ ಇರ್ಬೋದು, ತಪಾಸಣೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇಲ್ಲಿ ಅದರ ಒಂದು ಆಸ್ಪತ್ರೆ ಕೂಡ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಈ ಭಾಗದ ಜನಗಳಿಗೆ ರುದ್ರೇಶ್ ಅವರು ಒಂದು ಮಾತನ್ನು ಹೇಳಿದ್ರು ಬಂದಾಗ, ಅವರಿಗೆ ಎಷ್ಟು ಕಾಳಜಿ ಇದೆ ಅಂದರೆ ಅವರಿಗೆ ಮತ್ತು ಶಿವಕುಮಾರ್ ಅವರಿಗೆ ನಮ್ಮವರು, ನಮ್ಮ ಜನ, ನಮ್ಮ ಭಾವನೆ ಎನ್ನುವಂಥದ್ದು ಅವರಿಗೆ ತುಂಬಿರುವಂಥದ್ದು ನಿಜವಾಗ್ಲೂ ಕೂಡ. ರುದ್ರೇಶ್ ಅವರು ನನಗೆ ಎಷ್ಟು ಪರಿಚಯ ಇಲ್ಲ, ನಮ್ಮ ಆಸ್ಪತ್ರೆಗೆ ಅವರೆಲ್ಲ ಸೇರಿ ಡಯಾಲಿಸಿಸ್ ಇವನ್ನ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಾರಂಭ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವ್ರು ಹೇಳ್ಕೊಂಡ್ರು, ಪರಿಚಯ ಹೇಳ್ಕೊಂಡ್ರು. ನಮ್ಮ ಕಾಲೇಜಿನಲ್ಲಿ 1 ವರ್ಷ ಮಾತ್ರ ಅಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದಾಗ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಇಲ್ಲ ಹೋಗಿ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳಿದಾಗ ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ